ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ನಾವು ಅಂಕರು ಮಸ್ತ್ ಅದಿ ನೋಡ್ರಿ. ಎಲ್ಲರೂ ಕನ್ನಡ ಪೇಪರ್ ಚಲೋ ಬರ್ದಿರ್ತೀರಂತಂದು ಅನ್ಕೋತಾ ಇವತ್ತು ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡು. ಈ ವಿಡಿಯೋದಾಗ ಏನು ಹೇಳ್ತಿಪ್ಪ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ 2 ಒಳಗೆ ಮೊದಲನೇ ಪಾಠ ಅದನ್ನು ಹೇಳಾಕತ್ತೀನಿ. ಮೊದಲನೇ ಪಾಠ ಯಾವುದಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗ ಅಂತಂದೈತಿ. ಬರ್ರಿ ಯಾವ ರೀತಿ ಆಗಿರುತ್ತಂತಂದು ನೋಡ್ಕೊತ ಹೋಗೋನು. ವಿಡಿಯೋ ಹೆಂಗೆ ಅನಿಸ್ತಂತಂದು ಲಾಸ್ಟ್ ಹೇಳ್ರಿ, ಕಮೆಂಟ್ ಮಾಡಿರಿ, ಹಂಗೆ ಹೋಗಬೇಡ್ರಿ. ಬರ್ರಿ ಮೊದಲೇ ಪಾಠ ಸ್ಟಾರ್ಟ್ ಮಾಡೋಣಂತ. ಮೊದಲನೇ ಪಾಠ ಯಾವುದಪ್ಪ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗ. ನೋಡ್ರಿ, ಇವಿಷ್ಟು ಏನದವಲ್ಲ ಇವೆಲ್ಲ ಈ ಪಾಠದಲ್ಲಿ ಬರುವಂಥ ಮೇನ್ ಪಾಯಿಂಟ್ಸ್ಗಳಾಗಿರ್ತವೆ. ಒಂದ್ಸಲ ನೋಡ್ಕೊರಿ ಯಾವ್ಯಾವ ಮೇನ್ ಪಾಯಿಂಟ್ಸ್ಗಳು ಬರ್ತಾವಂತಂದು. ಈ ಪಾಠ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂದ್ರೆ ಸಂಸತ್ತಿಂದ. ಸಂಸತ್ ಅಂದ್ರೆ ಏನಪ್ಪ ಅಂದ್ರೆ ಇಲ್ಲಿ ಭಾರತ ಅಂದ್ರೆ ಇದು ಸಂಸತ್ ಅನ್ನೋದು ಭಾರತದ ಅತ್ಯುನ್ನತ ಶಾಸನ ಸಭೆ ಆಗೈತಿ. ಇದು ಕಾನೂನನ್ನು ಮಾಡ್ತೈತಿ, ಹಣಕಾಸು ನಿಯಂತ್ರಿಸುವುದು ಮತ್ತು ಕಾರ್ಯಾಂಗವನ್ನು ಹೊಣೆಗಾರಿಕೆಯನ್ನಾಗಿ ಮಾಡುವ ಪ್ರಮುಖ ಜವಾಬ್ದಾರಿ ಹೊಂದಿದೆ. ಮತ್ತು ಇದು ದ್ವಿಸದನ ಶಾಸಕಾಂಗವಾಗಿದ್ದು 2 ಮನೆಗಳನ್ನು ಒಳಗೊಂಡಿರ್ತೈತಿ. ಬರ್ರಿ ಅವೆರಡು ಯಾವಂತ ನೋಡ್ಕೊತ ಹೋಗೋನು. ಮೊದಲನೇದು ಯಾವುದಪ್ಪ ಅಂದ್ರೆ ರಾಜ್ಯಸಭೆ ಮತ್ತು ಹಂಗೆ ಇನ್ನೊಂದು ಲೋಕಸಭೆ. ಇವೆರಡನ್ನು ನೋಡ್ಕೊತ ಹೋಗೋಣ ಬರ್ರಿ. ಮೊದಲಿಗೆ ರಾಜ್ಯಸಭೆ ನೋಡೋನು. ರಾಜ್ಯಸಭೆಯನ್ನು ಮೇಲ್ಮನೆ ಅಂತಂದು ಕರೀತಾರೆ. ಇದರ ಸದಸ್ಯರನ್ನು ರಾಜ್ಯ ಶಾಸಕಾಂಗಗಳ ಸದಸ್ಯರು ಆಯ್ಕೆ ಮಾಡ್ತಾರೆ. ಸಾಹಿತ್ಯ, ವಿಜ್ಞಾನ, ಕಲೆ ಅಥವಾ ಸಮಾಜ ಸೇವೆಯಲ್ಲಿ ಪರಿಣಿತಿ ಹೊಂದಿದವರನ್ನು ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡ್ತಾರೆ. ಇದು ಒಂದು ಕಾಯಂ ಸದನ. ಇದರ 1/3 ಲಾಭದಷ್ಟು ಸದಸ್ಯರು 2 ವರ್ಷಕ್ಕೊಮ್ಮೆ ನಿವೃತ್ತಿ ಆಗ್ತಾರೆ. ಇದನ್ನು ಮೇಲ್ಮನೆ ಅಂತಂದು ಕರೀತಾರೆ. ನೆಕ್ಸ್ಟ್ ಬಂದು ಲೋಕಸಭೆ. ಇದನ್ನು ಕೆಳಮನೆ ಅಂತಂದು ಕರೀತಾರೆ. ಇದರ ಸದಸ್ಯರನ್ನು 5 ವರ್ಷಗಳ ಅವಧಿಗೆ ನಾಗರಿಕರು ನೇರವಾಗಿ ಆಯ್ಕೆ ಮಾಡ್ತಾರೆ. ಇದು ನೇರವಾಗಿ ಜನರನ್ನು ಪ್ರತಿನಿಧಿಸ್ತೈತಿ ಮತ್ತು ಚರ್ಚೆಗಳು, ಪ್ರಶ್ನೋತ್ತರ ಅವಧಿಗಳು ಹಾಗೂ ಮೋಷನ್ಗಳ ಮೂಲಕ ಸರ್ಕಾರದ ಮೇಲೆ ನಿಯಂತ್ರಣ ಸಾಧಿಸ್ತೈತಿ. ಬರ್ರಿ ರಾಜ್ಯಸಭೆ ಮತ್ತು ಲೋಕಸಭೆಯನ್ನು ಸಪ್ರೇಟಾಗಿ ಆಳವಾಗಿ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಆಳವಾಗಿ ತಿಳ್ಕೊತಾ ಹೋಗೋನು. ಇದು ನಮ್ಮ ಲೋಕಸಭೆ. ಬರ್ರಿ ಇದರ ಬಗ್ಗೆನ ನಾವು ತಿಳ್ಕೊತಾ ಹೋಗೋದು. ಈಗ ಭಾರತೀಯ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯನ್ನು ಜನಪ್ರಿಯ ಸದನ ಅಂತ ಕರೀತಾರೆ. ಇದರ ಸದಸ್ಯರನ್ನು ದೇಶದ ವಯಸ್ಕ ನಾಗರಿಕರು ನೇರ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ನಾವು ಸದಸ್ಯರ ಸಂಖ್ಯೆ ಮತ್ತು ಹಂಚಿಕೆಯನ್ನು ನೋಡ್ಕೊತ ಹೋಗೋನು. ಇಲ್ಲಿ ಗರಿಷ್ಠ ಸದಸ್ಯರು ಎಷ್ಟಿರ್ತಾರಪ್ಪ ಅಂದ್ರೆ ಸಂವಿಧಾನದ ಪ್ರಕಾರ ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552 ಇರ್ತಾರೆ. ಸದಸ್ಯರನ್ನು ಹೆಂಗೆ ವಿಂಗಡಣೆ ಮಾಡ್ತಾರಪ್ಪ ಅಂದ್ರೆ 530 ಸದಸ್ಯರು ವಿವಿಧ ರಾಜ್ಯಗಳಿಂದ ಆಯ್ಕೆಯಾಗಿರ್ತಾರೆ. 20 ಸದಸ್ಯರು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸಿರ್ತಾರೆ. ಇಂಗ್ಲೋ ಇಂಡಿಯನ್ ಸಮುದಾಯ. ಈ ಸಮುದಾಯಕ್ಕೆ ಸದನದಲ್ಲಿ ಸರಿಯಾದ ಪ್ರಾತಿನಿಧ್ಯ ಇಲ್ಲವೆಂದು ರಾಷ್ಟ್ರಪತಿಗಳಿಗೆ ಅನಿಸಿದರೆ ಅವರು 2 ಸದಸ್ಯರನ್ನು ನಾಮನಿರ್ದೇಶನ ಮಾಡಬಹುದಂತಂದು ತಿಳಿಸ್ತಾರೆ. ಸೀಟುಗಳ ಹಂಚಿಕೆ ಹೆಂಗೆ ಮಾಡ್ತಾರಪ್ಪ ಅಂದ್ರೆ ಪ್ರತಿ ರಾಜ್ಯ ಅದರ ಜನಸಂಖ್ಯೆ ಆಧಾರದ ಮೇಲೆ ಸೀಟುಗಳನ್ನು ಹಂಚಿಕೆ ಮಾಡ್ತಾರೆ. ಅಂದರೆ ಎಲ್ಲ ರಾಜ್ಯಗಳಲ್ಲಿ ಸೀಟುಗಳ ಸಂಖ್ಯೆ ಮತ್ತು ಜನಸಂಖ್ಯೆಯು ಅನುಪಾತ ಸರಿಸುಮಾರು ಒಂದೇ ಸಮನಾಗಿರುವಂತೆ ನೋಡಿಕೊಳ್ಳಲಾಗ್ತೈತೆ ಅಂತಂದು ಹೇಳ್ತಾರೆ. ನೆಕ್ಸ್ಟ್ ಲೋಕಸಭೆಯ ಅವಧಿಯನ್ನು ನೋಡೋಣ. ಲೋಕಸಭೆಯ ಸಾಮಾನ್ಯ ಅವಧಿ 5 ವರ್ಷ. ಆದರೆ ರಾಷ್ಟ್ರಪತಿಯವರು ಇದನ್ನು ಅವಧಿಗೆ ಮುನ್ನವೇ ವಿಸರ್ಜಿಸುವ ಅಧಿಕಾರ ಹೊಂದಿರ್ತಾರೆ. ಭಾರತದ ಸಂವಿಧಾನದ ಇತಿಹಾಸದಲ್ಲೇ 1976ರ 42ನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಈ ಅವಧಿಯನ್ನು 6 ವರ್ಷಗಳಿಗೆ ಹೆಚ್ಚಿಸಲಾಗೈತಿ. ಆದರೆ ನಂತರ 1978ರ 44ನೇ ತಿದ್ದುಪಡಿ ಕಾಯ್ದೆ ಅದನ್ನು ಮತ್ತೆ 5 ವರ್ಷಗಳಿಗೆ ಸೀಮಿತಗೊಳಿಸೈತಿ. ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಕಲಂ 352 ಜಾರಿಯಲ್ಲಿದ್ದಾಗ ಮಾತ್ರ ಸಂಸತ್ತು ಕಾನೂನಿನ ಮೂಲಕ ಲೋಕಸಭೆಯ ಅವಧಿಯನ್ನು 1 ಬಾರಿಗೆ 1 ವರ್ಷದಂತೆ ವಿಸ್ತರಿಸಬಹುದು. ಆದರೆ ತುರ್ತು ಪರಿಸ್ಥಿತಿ ಕೊನೆಗೊಂಡ ನಂತರ 6 ತಿಂಗಳ ನಂತರ ಯಾವುದೇ ಕಾರಣಕ್ಕೂ
ಲೋಕಸಭೆಯ ಅವಧಿಯನ್ನು ಮುಂದುವರಿಸಲು ಅವಕಾಶ ಇಲ್ಲ ಅಂತಂದು ಹೇಳ್ತೈತಿ. ನೆಕ್ಸ್ಟ್ ಲೋಕಸಭೆಯ ಸದಸ್ಯತ್ವಕ್ಕೆ ಇರಬೇಕಾದ ಅರ್ಹತೆಗಳನ್ನು ನೋಡ್ಕೊತಾ ಹೋಗೋಣ. ಮೊದಲಿಗೆ ಭಾರತದ ಪ್ರಜೆಯಾಗಿರ್ಬೇಕು. ಆಮೇಲೆ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರಬಾರ್ದು. ಹಂಗೆ ಯಾವುದೇ ಸಂಸದೀಯ ಕ್ಷೇತ್ರದಲ್ಲಿ ಮತದಾರರಾಗಿ ನೋಂದಿಸಿಕೊಂಡಿರಬಾರ್ದು ಅಂತಂದು ಹೇಳ್ತಾರೆ. ಈಗ ನಾವು ಸಂಸತ್ತಿನ ಸದಸ್ಯರಾಗಕ್ಕೆ ಏನೇನು ಅರ್ಹತೆಗಳಿರ್ಬೇಕಂತ ನೋಡಿದ್ವಿ. ಆಮೇಲೆ ಈಗ ನೆಕ್ಸ್ಟ್ ನಾವೇನು ನೋಡ್ತೀವಪ್ಪ ಅಂದರೆ ಸಂಸತ್ತಿನ ಸದಸ್ಯಕ್ಕೆ ಅನರ್ಹತೆಗಳನ್ನು ನೋಡ್ಕೊತ ಹೋಗೋಣ. ಭಾರತದ ಸಂಸತ್ತಿನ ಅಂದ್ರೆ ಲೋಕಸಭೆ ಅಥವಾ ರಾಜ್ಯಸಭೆ ಸದಸ್ಯರಾಗಲು ಅಥವಾ ಮುಂದುವರಿಯಲು ಒಬ್ಬ ವ್ಯಕ್ತಿಗೆ ಈ ಕೆಳಗಿನ ಸಂದರ್ಭದಲ್ಲಿ ಅನರ್ಹನಾಗಿರುತ್ತಾನೆ. ಅಂದರೆ ಯಾವ್ಯಾವ ವಿಷಯದಾಗ ಅನರ್ಹನಾಗಿರ್ತಾನೆ ಅಂದ್ರೆ ಸರ್ಕಾರದ ಅಡಿಯಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು, ನ್ಯಾಯಾಲಯದಿಂದ ಮಾಸಿಕ ಸ್ವಾಸ್ಥ್ಯ ಸರಿಯಿಲ್ಲ ಎಂದು ಘೋಷಿಸಲ್ಪಟ್ಟಿರಬಾರ್ದು, ಸಾಲ ತೀರಿಸಲಾಗದೆ ದಿವಾಳಿಯಾಗಿರಬಾರ್ದು, ಸ್ವಯಂ ಪ್ರೇರಣೆಯಿಂದ ಬೇರೆ ದೇಶದ ಪೌರತ್ವವನ್ನು ಪಡೆದಿದ್ದರೆ ಅಥವಾ ವಿದೇಶಕ್ಕೆ ಹೋಗಿದ್ರೆ ಆವಾಗ ಅವರು ಅನರ್ಹರಾಗಿರ್ತಾರೆ. ಹಂಗೆ ಸಂಸತ್ತು ರೂಪಿಸಿದ ಯಾವುದೇ ಕಾನೂನಿನ ಅಡಿಯಲ್ಲಿ ಅನರ್ಹಗೊಂಡಿರಬಾರ್ದು ಅಂತಂದು ಹೇಳ್ತಾರೆ. ಅಂದ್ರೆ ಚುನಾವಣೆಯ ನಂತರ ಯಾವುದಾದರೂ ಇಂತಹ ಅನರ್ಹತೆಗೆ ಒಳಗಾಗಿದ್ರೆ ಅವರು ತಮ್ಮ ಸ್ಥಾನವನ್ನು ಬಿಟ್ಕೊಡ್ಬೇಕಾಕತಿ. ಸದಸ್ಯರು ರಾಜೀನಾಮೆ ನೀಡಬೇಕಾದ್ರೆ ಇದನ್ನು ರಾಜ್ಯಸಭೆಯ ಅಧ್ಯಕ್ಷರು ಅಥವಾ ಲೋಕಸಭೆಯ ಸ್ಪೀಕರ್ ಅಂಗೀಕರಿಸ್ತಾರೆ. ಒಂದು ವೇಳೆ ಸದಸ್ಯರು ಸದನದ ಅನುಮತಿ ಇಲ್ಲದೆ ಸತತ 60 ದಿನಗಳ ಕಾಲ ಗೈರು ಹಾಜರಾಗಿದ್ದರೆ ಅವರ ಸ್ಥಾನವನ್ನು ಖಾಲಿ ಎಂದು ಘೋಷಿಸಲಾಗುತ್ತೆ. ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಷ್ಟ್ರಪತಿಗಳು ಚುನಾವಣೆ ಆಯೋಗದಿಂದ ಸಮಾಲೋಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ. ಇದು ಕಡ್ಡಾಯ ಆಗಿರ್ತೈತಿ. ನೆಕ್ಸ್ಟ್ ಲೋಕಸಭೆಯ ರಚನೆ. ಇದು ಭಾರತದ ಸಂಸತ್ತಿನ ಕೆಳಮನೆಯಾದ ಲೋಕಸಭೆಯು ನಿರ್ದಿಷ್ಟ ಯೋಜನೆ ಮತ್ತು ರಚನೆಯನ್ನು ಹೊಂದಿರ್ತೈತಿ. ಯಾವ ರೀತಿಯಪ್ಪ ಅಂದ್ರೆ ಲೋಕಸಭೆ ಸಂಯೋಜನೆ ಒಟ್ಟು ಸದಸ್ಯರು ಮತ್ತು ಪ್ರಸ್ತುತ ಸಂಯೋಜನೆ ಅಂತಂದು 2 ಹೊಂದಿರ್ತಾವೆ. ಬರ್ರಿ ನೋಡ್ಕೊತಾ ಹೋಗೋಣ ಅವನ್ನೆರಡು. ಮೊದಲನೇದು ಒಟ್ಟು ಸದಸ್ಯರ. ಲೋಕಸಭೆಯ ಗರಿಷ್ಠ 552 ಸದಸ್ಯರನ್ನು ಹೊಂದಿರಬೇಕು. ಅದರೊಳಗೆ 530 ಪ್ರತಿನಿಧಿಗಳು ವಿವಿಧ ರಾಜ್ಯಗಳ ಜನರಿಂದ ನೇರವಾಗಿ ಚುನಾಯಿತರಾಗಿರ್ತಾರೆ ಮತ್ತು 20 ಪ್ರತಿನಿಧಿಗಳು ಕೇಂದ್ರಾಡಳಿತ ಪ್ರದೇಶಗಳ ಜನರಿಂದ ಚುನಾಯಿತರಾಗಿರ್ತಾರೆ. ಬರ್ರಿ ನೆಕ್ಸ್ಟ್ ಎರಡನೇದು ನೋಡೋಣ. ಎರಡನೇದು ಪ್ರಸ್ತುತ ರಚನೆ. ಇದರೊಳಗೆ ಮೊದಲನೇದು ಸಾಮಾನ್ಯ ಸ್ಥಾನಗಳು ಅಂದ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ್ಯಂತ ಇರುವ ಕ್ಷೇತ್ರಗಳಿಂದ ಆಯ್ಕೆಯಾದವರು ಅಂದರ್ಥ. ಎರಡನೇದು ಮೀಸಲು ಸ್ಥಾನಗಳು ಅಂದ್ರೆ ಪ್ರತಿ ರಾಜ್ಯದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕೆಲವು ಸ್ಥಾನಗಳನ್ನು ಮೀಸಲಿಡುವುದು. ಮೂರನೇದು ಚುನಾವಣೆ. ಲೋಕಸಭೆಯ ಸದಸ್ಯರನ್ನು ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುವ ಸಾರ್ವತ್ರಿಕ ಚುನಾವಣೆಗಳ ಮೂಲಕ ಆಯ್ಕೆ ಮಾಡಲಾಗ್ತೈತಿ. ಈ ಚುನಾವಣೆಗಳನ್ನು ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಅಂದ್ರೆ ಹೆಚ್ಚು ಮತ ಪಡೆದವರು ವಿಜಯಿ ಚುನಾವಣಾ ಪದ್ಧತಿಯನ್ನು ಬಳಸಿ ನಡೆಸಲಾಗ್ತೈತಿ. ನಾಲ್ಕನೇದು ಪೀಠಾಸೀನಾಧಿಕಾರಿ ಅಂದ್ರೆ ಲೋಕಸಭೆಯ ಸದಸ್ಯರು ತಮ್ಮಲ್ಲೊಬ್ಬರನ್ನು ಸಭಾಧ್ಯಕ್ಷರನ್ನಾಗಿ ಆರಿಸಿಕೊಳ್ತಾರೆ. ಸಭಾಧ್ಯಕ್ಷರು ಸದನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮತ್ತು ಚರ್ಚೆಗಳ ಸಮಯದಲ್ಲಿ ಶಿಸ್ತುಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಐದನೇದು ಪಾತ್ರ ಅಂದ್ರೆ ಶಾಸನ ರಚನಾ ಪ್ರಕ್ರಿಯೆಯಲ್ಲಿ ಲೋಕಸಭೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ಮಸೂದೆಗಳನ್ನು ಅಂಗೀಕರಿಸುವುದು, ಹಣದ ಹಂಚಿಕೆ ಅಂದ್ರೆ ಬಜೆಟ್ಟು ಮತ್ತು ಕಾರ್ಯಾಂಗವನ್ನು ಹೊಣೆಗಾರಿಕೆಯನ್ನಾಗಿ ಮಾಡುವುದು ಇದರಲ್ಲಿ ಸೇರ್ಕೊಳ್ತೈತಿ. ಆರನೇದು ಅಧಿಕಾರಾವಧಿ. ಪ್ರತಿ ಲೋಕಸಭೆಯ ಅಧಿಕಾರಾವಧಿ 5 ವರ್ಷಗಳಿರ್ತಾವೆ. ಆದರೆ ಪ್ರಧಾನಮಂತ್ರಿಯವರ ಸಲಹೆಯ ಮೇರೆಗೆ ಭಾರತದ ರಾಷ್ಟ್ರಪತಿಗಳು ಇದನ್ನು ಅವಧಿಗಿಂತ ಮುಂಚಿತವಾಗಿಯೇ ವಿಸರ್ಜಿಸಬಹುದು. ಇವು ಲೋಕಸಭೆಯ ಸಂಯೋಜನೆಗಳಾಗಿರ್ತವೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಲೋಕಸಭೆಯ ಅಧಿಕಾರಗಳನ್ನು ನೋಡ್ಕೊತ ಹೋಗೋಣ. ಬರ್ರಿ ಯಾವ ರೀತಿಯಾಗಿರ್ತೈತೆ ಅಂತ ಒಂದೊಂದೇ ನೋಡ್ಕೊತ ಹೋಗೋಣಂತ. ಮೊದಲೇದು ಶಾಸನೀಯ ಅಧಿಕಾರ ಅಂದ್ರೆ ಲೋಕಸಭೆಯು ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಕಾನೂನನ್ನು ರೂಪಿಸ್ತೈತಿ.
ಹಣಕಾಸಿನ ಮಸೂದೆಗಳು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಆಗ್ತವು. ಇತರ ಮಸೂದೆಗಳನ್ನು ಅಂಗೀಕರಿಸುವ, ತಿದ್ದುಪಡಿ ಮಾಡುವ ಅಥವಾ ತಿರಸ್ಕರಿಸುವ ಅಧಿಕಾರ ಇದಕ್ಕಿದೆ. ಎರಡನೇದು ಹಣಕಾಸಿನ ಅಧಿಕಾರಗಳು. ಭಾರತ ಸರ್ಕಾರದ ಕೇಂದ್ರ ಮುಂಗಡ ಪತ್ರ ಲೋಕಸಭೆಯಲ್ಲಿ ಮಂಡನೆ ಆಗ್ತೈತಿ. ಲೋಕಸಭೆಯ ಅನುಮತಿ ಇಲ್ಲದೆ ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ಹಿಂಪಡೆಯಲು ಸಾಧ್ಯವಿಲ್ಲ. ಇದು ಸರ್ಕಾರದ ತೆರಿಗೆ ವೆಚ್ಚ ಮತ್ತು ಸಾಲದ ಮೇಲೆ ನಿಯಂತ್ರಣವನ್ನು ಹೊಂದಿರ್ತೈತಿ. ಮೂರನೇದು ಕಾರ್ಯಾಂಗದ ಮೇಲೆ ನಿಯಂತ್ರಣ. ಅಂದ್ರೆ ಮಂತ್ರಿಮಂಡಲವು ಲೋಕಸಭೆಗೆ ಜವಾಬ್ದಾರಿಯಾಗಿರ್ತೈತಿ. ಪ್ರಶ್ನೋತ್ತರಗಳು, ಚರ್ಚೆಗಳು ಮತ್ತು ನಿಯಂತ್ರಣಗಳ ಮೂಲಕ ಲೋಕಸಭೆಯು ಸರ್ಕಾರವನ್ನು ನಿಯಂತ್ರಣ ಮಾಡ್ತೈತಿ. ಅವಿಶ್ವಾಸ ನಿರ್ಣಯ ಅಂಗೀಕರಿಸುವ ಮೂಲಕ ಸರ್ಕಾರವನ್ನು ರಾಜೀನಾಮೆ ನೀಡುವಂತೆ ಮಾಡುವ ಅಧಿಕಾರ ಲೋಕಸಭೆಗಿದೆ. ನಾಲ್ಕನೇದು ಸಾಂವಿಧಾನಿಕ ಅಧಿಕಾರ. ಅಂದರೆ ರಾಷ್ಟ್ರಪತಿಗಳ ವಿರುದ್ಧ ಮಹಾಭಿಯೋಗ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ಬೋದು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರನ್ನು ಪದಚ್ಯುತಗೊಳಿಸಲು ಭಾಗವಹಿಸ್ತೈತಿ. ಹಂಗೆ ರಾಜ್ಯಸಭೆಯೊಂದಿಗೆ ಸೇರಿ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಅಧಿಕಾರವನ್ನು ಈ ಲೋಕಸಭೆಯನ್ನು ಹೊಂದಿರ್ತೈತಿ. ಇವಿಷ್ಟು ಲೋಕಸಭೆಯ ಅಧಿಕಾರ. ಬರ್ರಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಲೋಕಸಭೆಯ ಪ್ರಮುಖ ಕಾರ್ಯಗಳನ್ನು ನೋಡೋಣ. ಅದ್ರಾಗ ಮೊದಲನೇದು ಶಾಸಕಾಂಗ ಕಾರ್ಯ. ಅಂದ್ರೆ ದೇಶಕ್ಕೆ ಅಗತ್ಯವಿರುವ ಹೊಸ ಕಾನೂನನ್ನು ರೂಪಿಸುವುದು ಮತ್ತು ಹಳೆಯ ಕಾನೂನುಗಳಲ್ಲಿ ತಿದ್ದುಪಡಿ ಮಾಡುವುದು ಲೋಕಸಭೆಯ ಪ್ರಮುಖ ಕೆಲಸ ಆಗೈತಿ. ಎರಡನೇದು ಹಣಕಾಸು ಕಾರ್ಯ. ಅಂದ್ರೆ ದೇಶದ ಬಜೆಟ್ ಮತ್ತು ಹಣಕಾಸು ಮಸೂದೆಗಳನ್ನು ಅಂಗೀಕರಿಸುವ ಅಧಿಕಾರ ಲೋಕಸಭೆಗಿದೆ. ಹಂಗೆ ಹಣಕಾಸಿನ ವಿಷಯದಲ್ಲಿ ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚಿನ ಅಧಿಕಾರವನ್ನು ಹೊಂದಿರ್ತೈತಿ. ಮೂರನೇದು ಕಾರ್ಯನಿರ್ವಾಹಕಾಂಗ ಮೇಲೆ ನಿಯಂತ್ರಣ. ಅಂದ್ರೆ ಮಂತ್ರಿಮಂಡಲವು ತನ್ನ ಕೆಲಸ ಕಾರ್ಯಗಳಿಗೆ ಲೋಕಸಭೆಗೆ ಜವಾಬ್ದಾರಿಯಾಗಿರ್ತೈತಿ. ಪ್ರಶ್ನೆಗಳನ್ನು ಕೇಳುವ ಮೂಲಕ ಅಥವಾ ಅವಿಶ್ವಾಸ ನಿರ್ಣಯ ಮಂಡಿಸುವ ಮೂಲಕ ಲೋಕಸಭೆಯು ಸರ್ಕಾರದ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತದೆ. ನೆಕ್ಸ್ಟ್ ನಾಲ್ಕನೇದು ಸಂವಿಧಾನಾತ್ಮಕ ಕಾರ್ಯ. ಅಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಪ್ರಕ್ರಿಯೆಯಲ್ಲಿ ಲೋಕಸಭೆಯು ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಹಂಗೆ ಐದನೇದು ಜನರ ಪ್ರಾತಿನಿಧ್ಯ. ಅಂದರೆ ಲೋಕಸಭೆಯ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗಿರುವುದರಿಂದ ಇದು ಜನರ ಆಶೋತ್ತರಗಳನ್ನು ಅಥವಾ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಇದಿಷ್ಟು ಲೋಕಸಭೆಯ ಕಾರ್ಯ. ಮತ್ತು ನೆಕ್ಸ್ಟ್ ನೋಡಂಬರ್ರಿ. ನೆಕ್ಸ್ಟ್ ಲೋಕಸಭೆಯ ಮಿತಿಗಳನ್ನು ನೋಡೋಣ. ಮೊದಲನೇದು ಸೀಮಿತ ಅಧಿಕಾರಾವಧಿ. ಅಂದ್ರೆ ಲೋಕಸಭೆಯ ಅವಧಿ ಕೇವಲ 5 ವರ್ಷಗಳಿರ್ತವು. ಅದಕ್ಕೂ ಮುನ್ನವೇ ಅದನ್ನು ವಿಸರ್ಜಿಸಬಹುದು. ಎರಡನೇದು ರಾಜ್ಯಸಭೆಯ ಪಾತ್ರಕ್ಕೆ ಒಳಪಟ್ಟಿರುತ್ತದೆ. ಅಂದ್ರೆ ಸಾಮಾನ್ಯ ಮಸೂದೆಗಳು, ಕಾನೂನುಗಳು ರಾಜ್ಯಸಭೆಯ ಒಪ್ಪಿಗೆಯು ಅಗತ್ಯವಾಗಿರ್ತೈತಿ. ಮೂರನೇದು ಕೆಲವು ಮಸೂದೆಗಳಲ್ಲಿ ನಿರ್ಬಂಧ. ಅಂದ್ರೆ ಸಂವಿಧಾನದ ತಿದ್ದುಪಡಿ ಅಥವಾ ಇತರ ಪ್ರಮುಖ ಮಸೂದೆಗಳ ವಿಷಯಗಳಲ್ಲಿ ಮೇಲ್ಮನೆಯ ಅಭಿಪ್ರಾಯ ಪ್ರಮುಖ ಆಗಿರ್ತೈತೆ ಅಂತಂದು ಹೇಳ್ತಾರೆ. ನಾಲ್ಕನೇದು ಸಂವಿಧಾನಕ್ಕೆ ಬದ್ಧ. ಅಂದ್ರೆ ಲೋಕಸಭೆಯು ಸಂವಿಧಾನದ ಚೌಕಟ್ಟನ್ನು ಮೀರಿ ಯಾವುದೇ ಕಾನೂನನ್ನು ಮಾಡುವಂತಿಲ್ಲ. ಐದನೇದು ರಾಜ್ಯದ ವಿಷಯಗಳಲ್ಲಿ ಸೀಮಿತ ಅಧಿಕಾರ. ಅಂದ್ರೆ ರಾಜಪಟ್ಟೆಯಲ್ಲಿರುವ ವಿಷಯಗಳ ಮೇಲೆ ಕಾನೂನು ಮಾಡಲು ಲೋಕಸಭೆಗೆ ಕೆಲವು ನಿರ್ಬಂಧಗಳಿರ್ತಾವಂತಂದು ಹೇಳ್ತಾರೆ. ಆರನೇದು ನ್ಯಾಯಾಂಗ ವಿಮರ್ಶೆ. ಅಂದ್ರೆ ಲೋಕಸಭೆಯು ಅಂಗೀಕರಿಸಿದ ಯಾವುದೇ ಕಾಯ್ದೆಯು ಸಂವಿಧಾನಾತ್ಮಕವಾಗಿದೆಯೇ ಎಂದು ನ್ಯಾಯಾಲಯಗಳು ಪರೀಕ್ಷಿಸಬಹುದು. ಏಳನೇದು ವಿಸರ್ಜನಾ ಅಧಿಕಾರ. ಅಂದ್ರೆ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಯಾವುದೇ ಸಮಯದಲ್ಲಿ ಬೇಕಾದರೂ ಲೋಕಸಭೆಯನ್ನು ವಿಸರ್ಜನೆ ಮಾಡ್ಬೋದು. ಇದಿಷ್ಟು ಲೋಕಸಭೆಯಾಗಿತ್ತು. ವಿಡಿಯೋ ಬಹಳ ಲೆಂತಿ ಆಗ್ತೈತಿ. ನೆಕ್ಸ್ಟ್ ವಿಡಿಯೋದಾಗ ಮುಂದಿನ ಪಾರ್ಟ್ ಕಂಟಿನ್ಯೂ ಮಾಡ್ಕೊತ ಹೋಗೋಣ. ವಿಡಿಯೋ ಹೆಂಗೆ ಅನ್ನಿಸ್ತಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.